ಹಾಯ್ ಹೆಲೋ. ಇವತ್ತು 23rd ಇವತ್ತು. 3 ಡೇಸ್ ಬ್ಯಾಕ್ ಬಂದ್ಬಿಟ್ಟು ನಾನೊಂದು ಪೋಸ್ಟ್ ಹಾಕಿದ್ದೆ. ನನ್ನ CPU ರಿಲೇಟೆಡು. ಸೊ ನನ್ನ ಪ್ರೊಸೆಸರ್ ಬಂದ್ಬಿಟ್ಟು ಹೋಯ್ತು ಅಂತ ಅಂದ್ಬಿಟ್ಟು ಒಂದು ಪೋಸ್ಟ್ ಹಾಕಿದ್ದೆ. ನಾನು ಇನ್ನು ಟೆಂಪ್ರರಿ ಸ್ವಲ್ಪ ದಿನ ವೀಡಿಯೋಸ್ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ. ಇವತ್ತು ಮಧ್ಯಾಹ್ನ ಹೋಗಿದ್ದೆ ಆ್ಯಕ್ಚುಲಿ ನಾನು. ನನ್ನ ಪಿ ಸಿನ ರಿಪೇರ್ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ನನ್ನ ಪಿ ಸಿ ರಿಪೇರ್ ಮಾಡಿಸ್ಬೇಕಂದ್ಬಿಟ್ಟು ಕೂಡ ನನಗೆ ಮೈಂಡ್ಸೆಟ್ ಇರಲಿಲ್ಲ ಆ್ಯಕ್ಚುಲಿ. ನಾನು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂತ ಇತ್ತು ಆಸೆ ನನಗೆ ಆ್ಯಕ್ಚುಲಿ. ಪ್ರೊಸೆಸರು ಮತ್ತು GPU ಎರಡನ್ನೂ ನಾನು ಚೇಂಜ್ ಮಾಡಬೇಕು ಅಂತ ಇದ್ದೆ ನಾನು. ಇನ್ನು ಪ್ರೈಸ್ ರೇಂಜ್ ನೋಡಿಕೊಂಡ್ರೆ ಸ್ವಲ್ಪ ನಂಗೆ ಸೆಟ್ ಆಗಿಲ್ಲ ಆ್ಯಕ್ಚುಲಿ ನಂದು. ಬರೀ ಅದೊಂದು GPUನ ಮತ್ತು ನನ್ನ ಮದರ್ ಬೋರ್ಡ್ನ ಸೇಲ್ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ. ಆ ರೀಸನ್ಗೆ ನಾನು ಏನು ಮಾಡಿದೆ, ಇವತ್ತು ರಿಪೇರ್ಗಂತ ಹೋಗಿದ್ದೀನಿ. ನಾನು ಇದಕ್ಕೂ ಮುಂಚೆನೇ ರಿಪೇರ್ಗೆ ಹೋಗೋಕೆ ಮುಂಚೆನೇ ನಂದು ಪಿ ಸಿ ಯಾವ ಪ್ರಾಬ್ಲಮ್ ಅಂತ ನಾನು ಅವತ್ತೇ ಚೆಕ್ ಮಾಡಿದ್ದೆ ನಾನು. ಲೈಕ್ GPUನ ತೆಗೆದ್ಬಿಟ್ಟು ಫುಲ್ ಕ್ಲೀನ್ ಮಾಡ್ಬಿಟ್ಟು ಹಾಕಿದೆ. ಏನು ಪ್ರಾಬ್ಲಮ್ ಏನೂ ಕಾಣಲಿಲ್ಲ ನನಗೆ ಆ್ಯಕ್ಚುಲಿ GPUದು ಇದ್ರ ಮೇಲೇನು. ಮತ್ತು ರ್ಯಾಮ್ದೇನಾರ ಪ್ರಾಬ್ಲಮ್ ಇರುತ್ತೇನೋ ಅಂದ್ಬಿಟ್ಟು ರ್ಯಾಮ್ಸ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಒಂದೇ ಒಂದು ಸ್ಟಿಕ್ ಬಂದ್ಬಿಟ್ಟು ಸೆಕೆಂಡ್ ಸ್ಲಾಟಲ್ಲಿ ಹಾಕ್ಬಿಟ್ಟು ಅದು ರನ್ ಮಾಡಿ ನೋಡಿದೆ, ಆದರೂ ವರ್ಕ್ ಆಗಿಲ್ಲ ಅದು. ಮತ್ತೆ ರಿಟರ್ನ್ 2 ಹಾಕಿದೆ. ಮತ್ತು ನಾನು NVMeದೇನಾದರೂ ಬೂಟ್ ಆಗದಿರೋ ಚಾನ್ಸ್ ಏನಾದರೂ ಇದೆಯಾ ಅಂತ ನೋಡಿದೆ, ಅದೂ ಏನೂ ಇಲ್ಲ. ಸೆಕೆಂಡ್ ಥಿಂಗು, ಸೊ ಮೇನ್ ಥಿಂಗ್ ಏನಾಗ್ತಿದೆ ಅಂತ ಹೇಳಿದ್ರೆ ನಂದು NVMe ಮೇಲೆ ಲೈಟ್ ಬರಬೇಕು. ನಂದು ಬ್ಲಿಂಕ್ ಆಗ್ತಾ ಇರೋದು ಆ್ಯಕ್ಚುಲಿ, ಒಂದು ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ ಎನಿ ಟೈಮು. ಸೊ ಅದು ಲೈಟ್ ಬಂದುಬಿಟ್ಟು ಬ್ಲಿಂಕ್ ಆಗ್ತಿರಲಿಲ್ಲ. ಆ್ಯಂಡ್ ಕೀಬೋರ್ಡು ಮೌಸ್ಗೆ ಎರಡಕ್ಕೂ ಪವರನ್ನು ಬರ್ತಿರಲಿಲ್ಲ ಆ್ಯಕ್ಚುಲಿ. ಲೈಟ್ ಏನೂ ಆನ್ ಆಗ್ತಿಲ್ಲ ಕೀಬೋರ್ಡ್ ಮೇಲೆ, ವರ್ಕ್ ಕೂಡ ಆಗ್ತಾಯಿಲ್ಲ. ಮಾನಿಟರ್ ಕೂಡ ಬ್ಲ್ಯಾಕ್ ಸ್ಕ್ರೀನ್ ಆಗಿಬಿಟ್ಟಿದೆ ಫುಲ್ಲು. ಆ ರೀಸನ್ಗೆ ನಾನು ತೊಗೊಂಡೋಗಿದ್ದೆ. ನಾನು ಏನು ಅಂದ್ಕೊಂಡೆ, ನಾನು UPS ಏನು ಯೂಸ್ ಮಾಡ್ತಿಲ್ಲ. ನಾನು ಆ ರೀಸನ್ಗೆ ಏನು ಅಂದ್ಕೊಂಡೆ, ಅವತ್ತು ಲೋ ವೋಲ್ಟೇಜ್ ಇದ್ದಿದ್ದಕ್ಕೆ ನನ್ನ ಪಿ ಸಿ ಹೋಗ್ಬಿಟ್ಟಿದೆ. SMPS ಡೈರೆಕ್ಟ್ SMPS ಜೊತೆ ನಾನು ಯೂಸ್ ಮಾಡ್ತಿದ್ನಲ್ಲ. ಸೊ SMPS ಕೈ ಕೊಟ್ಟಿರುತ್ತೆ, ಪಕ್ಕ ನಂದು ಮದರ್ ಬೋರ್ಡು ಇಲ್ಲಾಂದರೆ ಪ್ರೊಸೆಸರು ಏನೊಂದು ಹೋಗಿರುತ್ತೆ ಅಂತ ರೀಸನ್ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಅದು ಸೊ ಪಕ್ಕ ಗ್ಯಾರಂಟಿ ಇರಲಿಲ್ಲ. ನಾನು ಚೆಕ್ ಮಾಡಿದಾಗ ನನಗೆ ಅದೇ ಅನಿಸಿದ್ದು ನನಗೆ. ಮೇನ್ ಥಿಂಗ್ ಏನಂತ ಹೇಳಿದ್ರೆ, ರಿಪೇರ್ಗಂತ ಹೋದಾಗ ಫುಲ್ಲು ಚೆಕ್ ಮಾಡ್ದೆ ಕೂತ್ಕೊಂಡು. ನಾನು ಫಸ್ಟೇ ಹೇಳಿದ್ದೆ ಅವ್ನಿಗೆ ಹೋದಾಗೆ. ನಾನು ಅಂದರೆ ಕಾಲ್ ಮಾಡಿ ಅವ್ನಿಗೆ ಫಸ್ಟೇ ನಾನು ತಿಳಿಸಿದ್ದೆ, ಈ ಥರ ಪ್ರಾಬ್ಲಮ್ ಆಗಿದೆ ನಂದು ಪಿ ಸಿ ಅಂತ ಅಂದ್ಬಿಟ್ಟು. ಅವನು ಸರಿ ಬನ್ನಿ ಚೆಕ್ ಮಾಡೋಕ್ಕೇನು ಅಮೌಂಟ್ ತೊಗೊಳಲ್ಲ ಅಂತ ಹೇಳಿದ್ದ ಅವನು ಕೂಡ. ಸರಿ ಬಿಡು, ಓಕೆ, ನನಗೂ ಸ್ವಲ್ಪ ಓಕೆ ಅನ್ನಿಸ್ತು. ಯಾಕಂದರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾತ್ರ ಸಖತ್ತು ಚಾರ್ಜ್ ಮಾಡ್ತಾರೆ. ಅದು SP ರೋಡಲ್ಲಿ ಬಿಟ್ಟರೆ ಹೋದರೆ SP ರೋಡ್ಗೆ ಹೋಗಬೇಕು. ಇಲ್ಲಿ ಲೋಕಲಲ್ಲಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಸರ್ಯಾಗಿ ಚಾರ್ಜ್ ಮಾಡ್ತಾರೆ ನಿಜವಾಗ್ಲೂ. ಲೈಕ್ ಬೇಸಿಕ್ ಚಾರ್ಜಸ್ಸೇ ಒಂದು 600-700 ಹಂಗೆ ಚಾರ್ಜ್ ಮಾಡಿಬಿಡ್ತಾರೆ ಮುಲಾಜಿಲ್ದಂಗೆ. ಅದಕ್ಕೆ ನಾನೇನು ಮಾಡಿದೆ, ಫಸ್ಟ್ ಕೇಳಿದ್ದೆ ಅವನು ಕೂಡ ಇಲ್ಲ ಅಂತ ಹೇಳಿದ್ದ, ಏನು ಚಾರ್ಜ್ ಏನು ಮಾಡಲ್ಲ ಅಂದ್ಬಿಟ್ಟು. ಆ ರೀಸನ್ ಹೇಳಿದ್ದ ಅವನು. ಅದಕ್ಕೆ ನಾನು ಇವತ್ತು ಹೋಗಿದ್ದೆ. ನಾನು ಅವತ್ತು ರಿಪೇರ್ ಆಗಿದ್ದರೆ ನಾನು ಇವತ್ತು ಹೋಗಿದ್ದೆ. ಇವತ್ತು ಹೋಗ್ಬಿಟ್ಟು ನನಗೆ ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಎಲ್ಲ ಮಾಡಿದೆ ನಾನು, ಬಟ್ ಅದು ಆನ್ ಆಗಿಲ್ಲ. ಒಂದ್ಸರಿ ನೀವು ಆನ್ ಮಾಡಿ ನೋಡಿ ನಿಮ್ಗೆ ಯಾವ ಥರ ಅನಿಸುತ್ತೆ ಅಂದ್ಬಿಟ್ಟು ಅಂತ ಹೇಳಿದೆ. ಆನ್ ಮಾಡಿ ನೋಡ್ದೆ, ಏನು ವರ್ಕ್ ಆಗಿಲ್ಲ. ಸೇಮ್ ಸಿಚುವೇಶನ್, ಅದೇ ರೀಸನ್ನೇ. ಮತ್ತು ಏನಾಯಿತು, ಅವನಿನ್ನ ನನ್ನ ಪ್ರೊಸೆಸರ್ ಏನಿತ್ತು ಅದನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಕೂಲರ್ ತೆಗ್ದ, ಪ್ರೊಸೆಸರ್ ತೆಗ್ದ, ಥರ್ಮಲ್ ಪೇಸ್ಟ್ ಎಲ್ಲ ಚೆಕ್ ಮಾಡ್ದೆ, ಮತ್ತೆ ರಿಟರ್ನ್ ಹಾಕ್ದೆ. ಆ್ಯಂಡ್ ಸೊ ನನ್ನ GPU ಕೆಳಗಡೆನೆ CMOS ಬ್ಯಾಟ್ರಿ ಅಂತ ಇರುತ್ತೆ, ಲಿಥಿಯಮ್ ಸೆಲ್ಸ್ ಆ್ಯಕ್ಚುಲಿ. ಅದು ಒಂದು ಸೆಲ್ ಟೈಪಲ್ಲಿ ಇರುತ್ತೆ ಆ್ಯಕ್ಚುಲಿ ಅದು. ಸೊ ಅದು ಹೋಗ್ಬಿಟ್ಟಿತ್ತು. ಅದು ಕರೆಕ್ಟಾಗೆ GPU ಸ್ಲಾಟ್ ಪಕ್ಕದಲ್ಲೇ ಇರುತ್ತೆ ಅದು. ಆ GPU ಸ್ಲಾಟ್ ಪಕ್ಕದಲ್ಲೇ GPU ಅಕಸ್ಮಾತ್ ಅದ್ರ ಮೇಲೆ ಇದೆ ಅಂತ ಹೇಳಿದ್ರೆ ಅದು ಕಾಣಲ್ಲ ನಮಗೇನು. ಅದಿದೆ ಅಂತಲೂ ಗೊತ್ತಾಗೋದಿಲ್ಲ. ಅದು ಹೋಗ್ಬಿಟ್ಟಿತ್ತು. ಅದು ಏನಿಲ್ಲ ಅಂದ್ರೂ ಅಮೆಝಾನಲ್ಲಿ ಚೆಕ್ ಮಾಡಿದ್ರೆ ಪ್ರೈಸ್ ಅದ್ರದ್ದು ₹95ಗೆ 5 ಪೀಸಸ್ಸು, ಜಸ್ಟು ಆ ಸಿಂಗಲ್ ಸೆಲ್ಸು ಆ ಥರದ್ದು 5 ಪೀಸ್ ಕೊಡ್ತಾರೆ. ಅವನು ಅದನ್ನು ಒಂದು ಸಿಂಗಲ್ ಪೀಸ್ ಹಾಕೋದಕ್ಕೆ ₹400 ಚಾರ್ಜ್ ಮಾಡ್ದ. ಮತ್ತು ಅವನದು ಬೇಸಿಕ್ ಅಂತ ಅಂದ್ಬಿಟ್ಟು ₹400, ಅದೊಂದು ಪ್ಲಸ್ ₹400 ಟ್ಯಾಕ್ಸು. ಅಂದರೆ ಟ್ಯಾಕ್ಸ್ ಅಲ್ಲ, ನಾರ್ಮಲ್ ಅವನು ಚಾರ್ಜ್ ಮಾಡ್ದ. ₹400 ಅವನು ಚಾರ್ಜ್ ಮಾಡ್ದ. ಅದು ತುಂಬ ಓವರ್ ಅನಿಸ್ಬಿಡ್ತು. ಅದು ₹800 ಎರಡಕ್ಕೂ ಸೇರಿಸಿ ₹800. ಅವ್ನು ಚಾರ್ಜ್ ಏನಿದೆ ಅವ್ನು ತೊಗೊಂಡು CMOS ಬ್ಯಾಟ್ರಿದು ಹೋದ್ರಾಯ್ತು ಒಂದು ₹50 ಹೋದ್ರಾಯ್ತು, ತಿನ್ಕೊಳ್ಳಿ ಅನ್ನೋ ರೀಸನ್ಗೆ ಬಿಟ್ಕೊಟ್ಬಿಡ್ತಿದ್ದೆ ನಾನು. ಹೋದರೆ ₹250 ಹೇಳಿದರೆ, ₹250-300 ಹೇಳಿದರೆ ಓಕೆ, ಅದು ನನಗೊಂದು ರೇಂಜಲ್ಲಿ ಓಕೆ ಅನ್ನಿಸ್ತಾ ಇತ್ತು. ಅವ್ನು ಒಂದೇ ಸಾರಿನೇ ₹800 ಹೇಳ್ಬಿಟ್ಟ. ಅವನ್ನ ಸೆಲ್ಸ್ಗೆ ಎಷ್ಟು ಚಾರ್ಜ್ ಮಾಡಿದೆ ಅಂತ ಕೇಳಿದ್ರೆ ಅವನು ಡೈರೆಕ್ಟಾಗಿ ₹400 ಚಾರ್ಜ್ ಮಾಡಿದೆ, ಅದು ಒರಿಜಿನಲ್ ಬ್ಯಾಟ್ರಿ ಅಂತ ಸುಳ್ಳು ಹೇಳ್ದ ಅವನು. ಆ್ಯಂಡ್ ಮತ್ತೆ
ಅವನು ಮತ್ತೆ ಇನ್ನು ಏನೇನು ಟಚ್ ಕೂಡ ಮಾಡಿಲ್ಲ ನನ್ನ ಪಿ ಸಿಲಿ. ಜಸ್ಟ್ ನಾರ್ಮಲಾಗಿ ನೋಡ್ದ, ಏನೋ ಸ್ಕ್ರೂಸ್ ತೆಗೆದ ಹಾಕ್ದ. ಅದೊಂಥರ ಏನೋ ನನಗೇನೋ ಅವ್ನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ತೋರಿಸ್ಕೊಳೋದು ಮಾಡ್ದಂಗೆ ಇತ್ತದು ಆ್ಯಕ್ಚುಲಿ ನನ್ನ ಹತ್ರ. ಅದು ನನ್ನ ಮುಂದ್ಗಡೆ ಏನೋ ನಾಲೆಡ್ಜ್ ಇಲ್ದವ್ರಾದರೆ ಓಕೆ, ಅವ್ರ ಮುಂದೆ ಮಾಡಿದ್ರೆ ಓಕೆ. ಅವನಿಗೆ ಸ್ಟಾರ್ಟಿಂಗೇ ಹೇಳಿದ್ದೀನಿ ನಾನು, ನನ್ನ ಹತ್ರ ಸ್ವಲ್ಪ ಹುಷಾರಾಗಿರೋ ಅನ್ನೋ ರೀಸನಲ್ಲಿ ಅಂದರೆ ಇಂಡೈರೆಕ್ಟಾಗಿ ಹೇಳಿದ್ದೀನಿ ಸ್ವಲ್ಪ ಅವನಿಗೆ. ಲಾಸ್ಟಿಗೆ ಇನ್ನು ಜಗಳ ಮಾಡೋದೊಂದು ಬಾಕಿ ಇತ್ತು ಅವನ ಹತ್ರ. ನಮ್ಮ ಮನೇಲಿ ಬಿದ್ದಿದೆ, ಸೊ ನಾನು ಅದನ್ನು ತಗೊಂಡು ಹಾಕ್ಕೊತೀನಿ. ಎಕ್ಸ್ಟ್ರಾ ಇದೆ ನಮ್ಮ ಮನೇಲಿ, ಸ್ಪೇರ್ಸ್ ಇದೆ, ನಾನು ಅದನ್ನೇ ಹಾಕ್ಕೊತೀನಿ. ನಂಗೆ ಬೇಡ ಇದು, ಅದು ಸಿಮೋಸ್ ಬ್ಯಾಟ್ರಿ ಬಿಟ್ಟು ಮಿಕ್ಕಿದೇನು ಚಾರ್ಜ್ ಹೇಳು, ನಂಗೆ ಹಾಕ್ತೀನಿ ಅಂತ ಹೇಳಿದೆ ಅವನಿಗೆ. ಅವ್ನು ಹಿಡ್ಕೊಂಡು ಸರಿ 400 ರೂಪೀಸ್ ಹಾಕಿ ಅಂತ ಹೇಳ್ದೆ. ಇನ್ನು ಜಗಳ ಮಾಡೋದಕ್ಕೂ ಆಗಲ್ಲ ಅವ್ರ ಹತ್ರ, ಆ ಥರ ಇತ್ತು ಸಿಚುವೇಶನ್ ನಂದು. ಆ ಸಿಚುವೇಶನ್ 400 ರೂಪೀಸ್ ಹಾಕ್ದೆ ನಾನು. ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಎತ್ಕೊಂಡು ಬಂದೆ. ರಿಟರ್ನ್ ಎತ್ಕೊಂಡ್ಬಂದು ಫುಲ್ಲು ಸೆಟಪ್ ಮಾಡಿಬಿಟ್ಟು ಕೂತ್ಕೊಂಡೆ ನಾನು. ಇವಾಗ ಏನಾಯ್ತು ಅಂದರೆ ಮನೆಗೆ ಬಂದಮೇಲೆ ಅದೇ ಹಳೇದು ಹಾಕಿದ್ದ ನಾನು, ವರ್ಕ್ ಆಗ್ತಿದೆ ಈಗ. ಲೈಕ್ ಮಷಿನ್ ನಿಜವಾಗ್ಲೂ ಹೇಳ್ತೀನಿ ನೋಡಿ, ಮಷಿನ್ ಅನ್ನೋದು ಎಷ್ಟು ತಲೆ ಕೆಡಿಸುತ್ತೆ ಅಂದರೆ ಲಿಟ್ರಲಿ ಸಖತ್ ತಲೆ ಕೆಡಿಸುತ್ತೆ. ಆಲ್ಮೋಸ್ಟ್ ನಾನು 3 ಡೇಸ್ ನಾನು ಯೂಸೇ ಮಾಡಿಲ್ಲ, ಪಿ ಸಿ ಯೂಸೇ ಮಾಡಿಲ್ಲ, ಸೈಡ್ಗೆ ಎತ್ತಿಕ್ಬಿಟ್ಟಿದ್ದೆ ನಾನು. ಹೋಯ್ತು ಬಿಡು, ಪ್ರಾಸೆಸರ್ ಹೋಯ್ತು, ಸರ್ರೆ ದುಡ್ಡು ಇಡಬೇಕಾಗುತ್ತೆ ಇನ್ನು, ಆ ರೀಸನ್ಗೆ ಎತ್ತಿಕ್ಬಿಟ್ಟಿದ್ದೆ ನಾನು ಇನ್ನು ಪಿ ಸಿನ ಯೂಸೇ ಮಾಡ್ದಂಗೆ. ಇವತ್ತು ಒಂಥರ ನನಗೆ ಫುಲ್ಲು ಒಂಥರ ಮ್ಯಾಜಿಕ್ಕು ಶೇಪ್ ಔಟ್ ಅನ್ಕೊಬೇಕು ನಂಗೆ ಆ್ಯಕ್ಚುಲಿ ಇವತ್ತು ನನಗೆ. ಸೊ ಅಷ್ಟೇ. ಸೊ ನೆಕ್ಸ್ಟ್ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಈ ವಿಡಿಯೋ ಕೂಡ. ಇನ್ನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಗಂಟ ಟಾಟಾ, ಗುಡ್ ಬಾಯ್.